ನಮ್ಮ ಅಣ್ಣ ಒಬ್ನಿಗೆ ಕೂರಿಸ್ಬಿಟ್ಟು ಅದು ಎತ್ಲಾಗೋದು ಏನೋ ಓ ಕೂತ್ಕೊಂಡಿರಲ್ಲ ಪಾಪ ಬರ್ತೀನಿ ಕಳ್ಳ ಪಾಪ ಇಲ್ಲೇ ಇರು ಕೂತ್ಕೊಂಡಿರು ಹಿಂಗೆ ರಪ್ಪನ ಬರ್ತೀನಿ ಯಾರೋ ಕರಿತಿದಾರ ಅಂತ ಹೋದವನು ಇಟ್ಟೊತ್ತಾದ್ರೂ ಬರೋದು ಬೇಡವಾ ಆ ನಾನು ಹೋಗ್ತೀನಿ ಕಣ ಅಣ್ಣಯ್ಯ ಕೆಲ್ಸಗಳಿದಾವೆ ಮಂತಾವ ತೋಟತಾವ ಹೋಗ್ಬೇಕಣ್ಣ ಕೆಲ್ಸಗಳಿದಾವ ಅಂತ ಹೇಳಿದೆ ಇಲ್ಲ ಕೂತ್ಕೊಳ್ಳ ಅಪರೂಪಕ್ಕೆ ಬಂದಿಯ ಮಂತಾವ ಕೂತ್ಕೊಳ್ಳ ಏನಾರ ತಿನ್ಕೊಂಡು ಹೋಗುವಂತೆ ಜ್ಯೂಸ್ ಗೀಸ್ ಏನಾರ ಕುಡ್ಕೊಂಡು ಅಂತ ಕೂರ್ಸಿ ಅದು ಎತ್ಲಾಗ ಹೋದ ಅಂತ ಕಾಣನ ಅಲ್ಲ ಬಂದಲ್ಲ 1/4 ಗಂಟೆ ಆಯ್ತು ಕೂತ್ಕೊಂಡಿಲ್ಲಿ ಅಣ್ಣೋ ಅಣ್ಣೋ ಬಾರೋ ಬೇಗೋ ನಾನು ಹೋಗ್ತೀನಿ ನೋಡು ಮಂತಾವೀಗ ನನಗೆ ಬೇಜಾರಾಗ್ತೈತೆ ಒಂದು ಗಳಿಗೆ ಮಾತಾಡೋ ಬಾರ್ಲ ಪಾಪ ಅಂತ ಕೂರಿಸ್ಕೊಂಡ್ಬಿಟ್ಟು ಕರೆದು ನೀನು ಎತ್ಲಾಗ ಹೋದ್ರೆ ನನಗೆ ಕೂತ್ಕೊಳಕ್ ಆಗ್ತಿಲ್ಲ ನನಗೆ ಬೇಜಾರಾಗ್ತೈತೆ ನೋಡಿ ಇವಾಗ ಹೋಗ್ತೀನಿ ಇವಾಗ ತಡಿಯಲ್ಲ ಪಾಪ ಬೋರಣ್ಣ ಅದ್ ಯಾಕೆ ಹಿಂಗ ಅಡ್ಜಸ್ಟ್ ಮಾಡ್ತೀಯ ಅಲ್ಲ ಕಳ ಪಾಪ ಈ ಮಂತ ಬಂದ್ರೆ ನಾನು ಕೂತ್ಕೊಳ್ಳಲ್ವಲ್ಲ ತಡಿ ಬಂದ್ರಿಟ್ಟು ನನಗೂ ಬೇಜಾರಾಗಂಗ ಆಗ್ತೈತೆ ತಡಿಯೋ ಬಂದೆ ಅದ್ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀಯೋ ನೋಡು ನೀನು ನನಗಿಲ್ಲಿ ಕರೆದು ಕೂರಿಸ್ಕೊಂಡ್ಬಿಟ್ಟು ನೀನು ಮಂತಾವ ನೀನು ಕೆಲಸ ಮಾಡ್ತಿರು ನಾನು ಏನು ಕೆಲಸ ಎಲ್ಲ ಮಾಡ್ದಲ್ಲ ನಾನು ಇಲ್ಲ ಕೂತ್ಕೊಂಡ್ಬಿಡ್ತೀನಿ ನಿಂತಾವ ನೋಡಿ ಇವಾಗ ಬಂದು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಈಗ ಸರಿ ಐತಿ ಇಲ್ಲ ಅಂದ್ರೆ ನಾನು ನೋಡಿ ಇವಾಗ ಹೋಗ್ಬಿಡ್ತೀನಿ ಮಂತಾವ ಇವಾಗ ಬಂದೆ ಕಣ್ ತಡಿಲ್ಲ ಪಾಪ ಚಿಕ್ಕವನಿಂದ ಅದೇನ್ ಚಿಕ್ಕ ಮಕ್ಳು ಆಟ ಮಾಡಕ್ ಮಾಡ್ತಿದ್ದು ಇವಾಗ್ಲೂ ಹಂಗೆ ಕೋಪ ಮಾಡ್ಕೊಂಡು ಇವಾಗ್ಲೂ ಹಂಗೆ ಆಟ ಮಾಡ್ತೀಯ ಕಳ್ಳ ಪಾಪ ನೀನು ಬಂದೆ ಇದ್ಯಾಕ್ಲ ಬೋರಣ್ಣ ಹಿಂಗ್ ಕೂಕಡ್ತಿದ್ಯಾ ತಡಿಯಲ್ಲ ಬಂದಿಟ್ಟು ಬರ್ತೀನಿ ಕಡ್ಲ ಪಾಪ ಬರ್ತೀನಿ ಕಡ್ ತಡಿಯಲ್ಲ ಅಂತ ಹೇಳಿರೋದು ಏನು ಸಮಾಧಾನನೇ ಇಲ್ವಲ್ಲ ನಿನಗೆ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೆ ಕೂತ್ಕ ಆರಾಮಾಗ ಮನೆ ಮುಂದೆ ಕುಂತಿದ್ದವನು ಜಾಸ್ತಿ ಶೆಕೆ ಆಗಂಗ ಆಗ್ತೈತ್ ಕಣ ಅಣ್ಣ ಅಂತ ಹೇಳ್ದೆ ಅದಕ್ಕೆ ನಾನು ಬಾರ ಇಲ್ಲಿ ತೋಟದ ಪಕ್ಕದಲ್ಲಿ ತೋಟದಲ್ಲಿ ಕೂತ್ಕೊಂಡು ಬಾರ ಇಲ್ಲಿ ಜಾಗ ಚೆನ್ನಾಗೈತೆ ಒಳ್ಳೆ ತಂಪಾಗೈತೆ ನೆರಳಲ್ಲಿ ಮನೆ ಪಕ್ಕದಲ್ಲ ಅಂತ ಇಲ್ಲಿ ಕರ್ಕೊಂಡ್ ನೋಡಿಲಿ ಆರಾಮಾಗಿ ಒಳ್ಳೆ ತಂಪು ಗಾಳಿ ಬಿಸ್ತೈತು ತಣ್ಣಗಲ್ಲ ಐತಪ್ಪ ಆರಾಮಾಗಿ ಕೂತ್ಕೊಳ್ಳೋದಲ್ಲ ನೀನು ಅದ್ಯಾಕೆ ಅರ್ಜೆಂಟ್ ಮಾಡ್ತಿದ್ದಿಲ್ಲ ನೋಡಿ ನೀನು ಮಾತಾಡಂಕ ಬಾರ್ಲ ಪಾಪ ಅಂತ ಕರ್ಕೊಂಡು ಕೂರಿಸ್ಕೊಂಡ್ಬಿಟ್ಟು ನೀನು ಎಲ್ಲ ಹೋದ್ರೆ ನನಗೆ ಬೇಜಾರಾಗಲ್ವಾ ಹಂಗಾರೆ ಸುಮ್ಕೆ ಮಂತವ ಕೆಲ್ಸಗಳಿದಾವೆ ಎಲ್ಲಾರ ಮಾಡ್ಕೊಂತಿರಿಲ್ವಾ ಇಷ್ಟೊತ್ತಿಗೆ ಅಲ್ಲ 1/4 ಗಂಟೆಯಿಂದ ನಾನು ಕೂರಿಸ್ಬಿಟ್ಟು ನೀನು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಬಂದಕಂತ ತಡಿಲ್ಲ ಪಾಪ ಅಂತ ಹೇಳ್ಬಿಟ್ಟು ನೀನು ಎತ್ಲಾಗ ಹೋಗ್ಬಿಟ್ರೆ ಬೇಜಾರಾಗಲ್ವಾ ನನಗೆ ಪಾಪ ಬೇಜಾರು ಮಾಡ್ಕೊಬೇಡ ಆಯ್ತು ಇವಾಗ ಸುಮ್ಕಿರಿ ಎಲ್ಲೂ ಹೋಗಲ್ಲ ನೀನು ಕೂರಿಸ್ಬಿಟ್ಟು ಅದೇನಾಯ್ತಂದ್ರೆ ಬೋರಣ ಟೀ ಸೊಪ್ಪು ಮನೇಲಿ ಖಾಲಿ ಆಗ್ಬಿಟ್ಟೈತೆ ಟೀ ಕಾಸು ಕೊಡೋದಕ್ಕೆ ಅದಕ್ಕೆ ನೀವು ಅದಕ್ಕೆ ಕರೆದ್ರು ಅದಕ್ಕೆ ಟೀ ಕಾಸು ಕೊಡೋದಕ್ಕೆ ಟೀ ಸೊಪ್ಪು ಖಾಲಿ ಆಗ್ಬಿಟ್ಟೈತೆ ಹೋಗಿ ತಗೊಂಬ ಅಂತ ಹೇಳ್ತು ಅದಕ್ಕೆ ಇಲ್ಲಿ ಮನೇಲಿ ಅವ್ನು ಪಾಪ ಕುಮಾರಣ್ಣನೂ ಇಲ್ಲ ಯಾರು ಇರಲಿಲ್ಲ ಅದಕ್ಕೆ ಅತ್ಲಾಗಿ ನಾನೇ ಹೋಗಿ ತಗೊಂಬರೋ ಅಷ್ಟರಲ್ಲಿ ಒಂದ್ರಿಟ್ಟು ಹೊತ್ತಾಗೋಯ್ತು ಕಳ್ಳ ಪಾಪ ಅದಕ್ಕೆ ಬೇಜಾರು ಮಾಡ್ಕೋಬೇಡ ಇವಾಗ ಸರಿನಾ ನಾನು ಅವಾಗಲೇ ಹೇಳಿಲ್ವೇನಣ್ಣ ನಾನು ಟೀಗಿ ಏನು ಬೇಡ ಸುಮ್ಕಿರು ನಾನು ಮಂತ ಹೋಗ್ತೀನಿ ಅಂತ ಹೇಳಿರೋ ನನ್ನ ಮಾತೇ ಕೇಳಿಲ್ಲಪ್ಪ ಅತ್ಲಾಗಿ ನೀನೇ ಕೂರಿಸ್ಕೊಂಡ್ಬಿಟ್ಟೆ ಅತ್ಲಾಗಿ ನೋಡು ನನ್ನಿಂದ ನೀನು ಇವಾಗ ಬಿಸಿಲಲ್ಲಿ ನಡ್ಕೊಂಡು ಬರಂಗೆ ಆಗೋಯ್ತು ನಾನು ಎತ್ಲಾಗೋಯ್ತು ನಮ್ಮ ಅಣ್ಣ ಅಂತ ನಾನು ಹುಡ್ಕಾಡ್ತಿದ್ದೀನಿ ಅದಿರಲಿ ಈಗ ಯುಗಾದಿ ಹಬ್ಬಕ್ಕೆ ಹೊಸ್ತಡ್ಕಿಗೆ ಏನೇನು ಮಾಡಿದೆ ಇವಾಗ ಮಟನ್ ಗಿಟನ್ ಎಲ್ಲಾರು ಹೇಳ್ಕೊಂಡಿದ್ಯಾ ಕುರಿ ಮಟನ್ನು ಏನು ತಗೊಂತಿದ್ಯಾ ನೀವು ಬಿಡಪ್ಪ ಎಲ್ಲರಿಗಿಂತ ಮುಂಚೆನೆ ಹೋಗ್ಬಿಟ್ಟು ಒಂದಿಬ್ರು ಮನೆಯವರು ಸೇರ್ಕೊಂಡ್ಬಿಟ್ಟು 2-3 ಜನ ಆ ಶಂಕರಾಜ ಆ ಗೌಡ್ರು ನೀವು 3 ಜನ ಹೋಗಿ ಕುರಿಗಿರಿ ಮರಿ ಏನಾರು ವ್ಯಾಪಾರ ಮಾಡ್ಕೊಂಡು ಬಂದಿರ್ತೀರ ಇಷ್ಟೊತ್ತಿಗೆ ಅಲ್ವಾ ನನಗೂ ಒಂದು ಪಾಲು ಹೇಳು ನಾನು ಬರ್ತೀನಿ ನನಗೆ ಹೇಳ್ದಂಗೆ ಸಲ ಇದು ಮಾಡ್ತೀಯಪ್ಪ ನಾನೇನು ನಿನಗೆ ಯಾವತ್ತು ಏನು ಮಾಡಿದ್ದೀನಿ ನಿನಗೆ ಯಾವತ್ತು ಬೇಜಾರು ಮಾಡಿಸಿದ್ದೀನಿ ನನಗೂ ಒಂದು ಸ್ವಲ್ಪ ಸೇರಿಸ್ಕೊ ಈ ವರ್ಷ ನಾನು ಯಾರ ಜೊತೆನೂ ಏನು ಸೇರಕ್ಕೆ ಹೋಗಲ್ಲ ಎಲ್ಲರೂ ತಗೊಂಬರೋದು ಚೆನ್ನಾಗಿರೋ ಕುರಿ ಮರಿ ತಗೊಂಬರಲ್ಲ ಏನಿಲ್ಲ ನೀನಂದ್ರೆ ಒಳ್ಳೆ ಪಟ್ಲಿ ಮರಿ ನೆಣವಾಗಿರೋದು ಚೆನ್ನಾಗಿರೋ ಕುರಿ ಮರಿ ಹುಡ್ಕೊಂಬರ್ತೀಯ ಅದಕ್ಕೆ ಹೇಳ್ತಿರೋದು ಆಟೆಯ ಓ ಇಲ್ಲ ಕಳ್ಳ ಪಾಪಲೇ ಇನ್ನು ಕುರಿ ಮರಿ ಎಲ್ಲ ಹೋಗಿಲ್ಲ ಕಣ ಎಲ್ಲ ವ್ಯಾಪಾರ ಮಾಡ್ಕೊಂಬರಕ್ಕೆ ನೋಡಂತ ತಡಿಯಪ್ಪ ಇನ್ನು ಆ ಗೌಡ್ರು ಹೇಳ್ತಿದ್ದ ನಮ್ಮ ಶಂಕರಾಜನು ಹೇಳ್ತಿದ್ದ ನೋಡಿ ಚೆನ್ನಾಗಿರೋ ಒಂದು ಪಟ್ಲಿ ಮರಿ ಕುರಿ ಮರಿ ನೋಡೋಣ 3 ಜನದಿಂದ ಅಂತ ಹೇಳ್ತಿದ್ರು ಜಾಸ್ತಿ ಮಟನ್ ಆಗುತ್ತಂತ ನಾನೇ ಹೇಳ್ತಿದ್ದೆ ಸರಿ ಆಯ್ತು ಬಿಡು ಈಗ ನೀನು ನಮ್ಮ ಜೊತೆನೆ ಸೇರ್ಕೊಳ್ತೀಯ ಅಂದ್ರೆ 4 ಜನಿಂದ ಒಂದು ಕುರಿ ಮರಿ ತಗೊಂಡ್ಬಿಡೋಣ ಅತ್ಲಾಗಿ ಅಲ್ವಾ ಅಲ್ಲ ಕಳ್ಳ ಪಾಪ ಸಲಾನು ನೀನು ಅವನು ಯಾರವನು ಅವರು ಪರಮೇಶಪ್ಪನ ಜೊತೆ ಎಲ್ಲ ಸೇರ್ಕೊಂಡು ನೀನು ಕುರಿ ಮರಿ ಎಲ್ಲ ತಗೊಂಬರ್ತಿದ್ದಲ್ಲ ಈ ವರ್ಷ ಏನು ನನ್ನ ಕಡೆ ಬಂದ್ಬಿಟ್ಟಿದ್ಯಲ್ಲ ಏನ್ ಸಮಾಚಾರ ಅಂತ ಸುಮ್ಕಿರೋಣ್ಣ ಅತ್ಲಾಗಿ ಅವ್ನು ಪರಮೇಶಪ್ಪನ ಜೊತೆ ಸೇರ್ಕೊಂಡ್ಬಿಟ್ರೆ ಅತ್ಲಾಗಿ ಒಳ್ಳೆ ಕತೆ ಕಣ ಅತ್ಲಾಗಿ ಸುಮ್ಮನೆ ಎಡವಟ್ಟು ಇವತ್ತು ಹೋಗೋಣ ನಾಳೆ ಹೋಗೋಣ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಸುಮ್ಕೆ ಸುತ್ತೋರಿಸ್ತಿರ್ತಾನ ಅತ್ಲಾಗಿ ಬೋಲು ಬೇಜಾರಾಗಿ ಹೋಗ್ಬಿಡುತ್ತೆ ಅತ್ಲಾಗಿ ನಿಮ್ಮಂಗೆ ಕರೆಕ್ಟಾಗಿ ಟೈಮ್ ಸರಿಯಾಗಿ ಅವನು ಇದು ಮಾಡಲ್ಲ ಅವನು ಏನಿದ್ರು ಒಂದು ವ್ಯಾರ ನೆಟ್ಟಿಗೆ ಮಾಡಲ್ಲ ಏನಿಲ್ಲ ಬೋಲು ಬೇಜಾರಾಗಿ ಹೋಗ್ಬಿಡುತ್ತೆ ಮನೆಯವರೆಲ್ಲ ಬೈದ್ಬಿಟ್ರು ಅತ್ಲಾಗಿ ಸಾಲದಕ್ಕೆ
ಕುರಿ ಮರಿನೂ ಚೆನ್ನಾಗಿರೋದು ಹುಡುಕ್ ನೋಡಿ ತಗೊಂಬರಲ್ಲ ಏನಿಲ್ಲ. ನನಗೂ ಒಂದಿಟ್ಟು ಅನುಭವ ಕಡಿಮೆ. ಅದಕ್ಕೆ ಹೋದ್ಸಲಿ ಮಟನ್ನು ಚೆನ್ನಾಗಿರೋ ಸಿಗ್ಲಿಲ್ಲ ಕಣೋ. ಬೈದ್ಬಿಟ್ರು ಹುಡುಗರೆಲ್ಲ. ದೊಡ್ಡಪ್ಪನ ಜೊತೆ ಸೇರ್ಕೊಂಡ್ಬಿಟ್ಟು ನೋಡು, ದೊಡ್ಡಪ್ಪ ಚೆನ್ನಾಗಿರೋ ಕುರಿ ಮರಿ ಎಲ್ಲ ತಗೊಂಬರುತ್ತೆ, ನೀನು ದೊಡ್ಡಪ್ಪನ ಜೊತೆ ಸೇರ್ಕೊಂಡ್ಬಿಟ್ಟು ತಗೊಂಬರೋದಲ್ಲ ನೀನು ಆ ಅಣ್ಣನ ಜೊತೆ ಯಾಕೆ ಹೋಗ್ತೀಯ ಅಂತ ಹೇಳ್ಬಿಟ್ರು. ಅದಕ್ಕತ್ಲಾಗಿ ನೆನ್ನೆನೂ ಪಾಪ ಹೇಳ್ತಿದ್ದ ದೊಡ್ಡಪ್ಪಂಗೆ ಹೇಳ್ಬಾ ಅಂತ. ಅದಕ್ಕೆ ಹೇಳೋಣ ಅಂತ ಹೇಳ್ದೆ ನೋಡಪ್ಪ. ಮರಿಬೇಡ ಮತ್ತೆ ನೀನು. ಮತ್ತೆ ಹಂಗಾರೆ ಈ ವರ್ಷ ಯುಗಾದಿ ಹಬ್ಬ ಒಳ್ಳೆ ಜೋರಾಗಿ ಮಾಡ್ತಿದ್ಯನಪ್ಪ, ಹೊಸ್ತಡ್ಕೋ ಅವೆಲ್ಲ. ಹಾ ಹೆಂಗ ಇಬ್ರು ಮಕ್ಕಳು ಹೆಂಗ ಬುದ್ಧಿವಂತರ ಆಗ್ಬಿಟ್ರು. ಇಷ್ಟು ದಿವಸ ಅವನು ಕಿರಿಯವನು ಒಂದಿಟ್ಟು ಮಾತು ಕೇಳ್ತಿರಲ್ಲ, ಏನಿಲ್ಲ ತರಲೆ ಮಾಡ್ತಿದ್ದ. ಹಿರಿಯವನಂತೂ ಇನ್ನೇನು ಹೇಳಬೇಡ, ಹಂಗ್ ತರಲೆ ಮಾಡ್ತಿದ್ದ. ಅವ್ರಿಬ್ರು ಮಾತೇ ಕೇಳ್ತಿರಲ್ಲ, ಮನೆಗೂ ಕರೆಕ್ಟಾಗಿ ಬರ್ತಿರಲ್ಲ. ಹೆಂಗ ಈಗ ಎಲ್ಲಾರು ಒಟ್ಟಿಗೆ ಇದೀರಪ್ಪ, ನನಗೂ ಖುಷಿ ಆಗುತ್ ಕಣಪ್ಪ. ಹೆಂಗ ಸದ್ಯ ಚೆನ್ನಾಗಿದೀಯಾ? ಇಬ್ರು ಮಕ್ಳುಗಳೆಲ್ಲ ಚೆನ್ನಾಗಿ ನೋಡ್ಕೊಳ್ತಿದಾರೆ, ಹಂಗೆ ಇರು, ಸರಿನಾ? ಹೂ ಕಣ ಅಣ್ಣ, ಈಗ ಹಂಗೇನಿಲ್ಲ, ಆರಾಮಾಗಿ ಇದ್ದಾರೆ, ಎಲ್ಲಾರು ಚೆನ್ನಾಗಿದ್ದಾರೆ. ಸದ್ದಿಗೆ ಕಿರಿಯವನು ಹಿರಿಯವನು ಇಬ್ರು ಒಂದೇ ತಾವಲೆ ಇದ್ದಾರೆ, ನಮ್ಮಲ್ಲೇ ಇದೀವಿ, ಎಲ್ಲಾರು ಒಟ್ಟಿಗೆ ಇದೀವಿ. ಹೆಂಗ ಸದ್ಯ ಹೆಂಗ ಹೇಳಿದ್ದೆಲ್ಲ ಮಾತು ಕೇಳ್ಕೊಂಡು ಕೆಲ್ಸಕ್ಕೂ ಹೋಗ್ತಾರೆ, ತೋಟ ಹೊಲ ಗದ್ದೆ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ. ಅವ್ನು ಹಿರಿಯವನು ಹೊಲದಲ್ಲಿ ಬೆಳೆ ಎಲ್ಲ ಬೆಳೆದಿದ್ದಾನೆ, ಟೊಮೆಟೊ ಹಣ್ಣು ಹಾಕಿದ್ದಾನೆ, ಟೊಮೆಟೊ ಹಣ್ಣು ಮೆಣಸಿನ್ಕಾಯಿ ಇವೆಲ್ಲ ಹಾಕಿದ್ದಾನೆ. ಪರವಾಗಿಲ್ಲ, ಚೆನ್ನಾಗೆ ಒಂದು ಸ್ವಲ್ಪ ಲಾಭನೂ ಆಗ್ತೈತೆ, ಏನು ತೊಂದರೆ ಏನಿಲ್ಲ ಕಣಣ್ಣ, ಆರಾಮಾಗಿ ಇದ್ದೀವಿ. ಅದಿರಲಿ, ಯುಗಾದಿ ಹಬ್ಬಕ್ಕೆ ರಮೇಶಪ್ಪ ಬರ್ತಂತಾನೆ. ಯಾಕೆ ಮೊನ್ನೆ ಬಂದಿದ್ದವರು ಹಂಗೆ ಅಮ್ಮಣಿ ಗೀತಮ್ಮ ಮಾತ್ರ ಬಂದಿದ್ಲು, ತಿರ್ಗಾ ಅವರು ಅದಕ್ಕಿಂತ ಒಂದು ತಿಂಗಳು ಮುಂಚೆ ಏನೋ ಇದಕ್ಕೆ ಬಂದಿದ್ರಲ್ಲ ಹಬ್ಬಕ್ಕೆ, ಸಂಕ್ರಾಂತಿ ಹಬ್ಬಕ್ಕೇನ ಅಲ್ಲ ಬಂದು ಹಂಗೆ ಹೋಗೇ ಬಿಟ್ರು. ಅವನು ಕಿರಿಯವಂದು ಏನ್ ಹೇಳ್ತೀಯ, ಸುಮ್ಕಿರುವತ್ಲಾಗಿ. ಅವನು ಮಾತೆತ್ತಿರ ಬರೀ ಆಫೀಸ್ ಕೆಲಸ, ಆ ಕೆಲಸ, ಈ ಕೆಲಸ, ನಾನು ಅರ್ಜೆಂಟಾಗಿ ಹೋಗ್ಬೇಕು ಅಂತ ಅರ್ಜೆಂಟ್ ಮಾಡ್ತಾನೆ ಇರ್ತಾರೆ. ಬಂದ್ರೆ ಅತ್ಲಾಗಿ ಬರ್ತಾನೆ, ಬರಲ್ಲ ಅನ್ನಂಗೇನಿಲ್ಲ. ಫೋನು ಮಾಡ್ತಿರ್ತಾನೆ, ದಿವಸ 2-3 ಸಲ ಫೋನ್ ಮಾಡ್ತಾನೆ. ಅವ್ರ ಅಮ್ಮನ ಜೊತೆ ಎಲ್ಲ ಮಾತಾಡ್ತಿರ್ತಾನೆ. ಆ ಅಮ್ಮಣ್ಣಿ ಅವಳಿಗೆ ಪಾಪ ಆ ಹುಡುಗಿಗೆ ಇಲ್ಲಿರಕ್ಕೆ ಬಲು ಇಷ್ಟ ಊರಲ್ಲಿ. ಈ ನನ್ನ ಮಗನು ಇವನು ಹೊಲ್ಟ್ ಬಿಡ್ತಾನ ಅತ್ಲಾಗಿ. ಹಬ್ಬಕ್ಕೆ ಬಂದ್ರು ಅಷ್ಟೇ, ಜಾತ್ರೆಗೆ ಬಂದ್ರು ಅಷ್ಟೇ, ಒಂದ್ ದಿವಸ ಅಮ್ಮಮ್ಮ ಅಂದ್ರೆ 2 ದಿವಸ ಅಷ್ಟೇ, ಅಲ್ಲೇ ಹೊಲ್ಟ್ ಬಿಡ್ತಾನಲ್ಲ ಕಾರ್ ಹಾಕೊಂಡ್ಬಿಟ್ಟು. ಅದಕ್ಕತ್ಲಾಗ ಹುಡುಗಿ ಬಿಟ್ಟಿರಲ್ಲ, ಏನಿಲ್ಲ ಅತ್ಲಾಗಿ. ಏನ್ ಮಾಡ್ತೀಯ ಆ ಹುಡುಗಿನೂ ಅತ್ಲಾಗಿ ಬೇಜಾರ್ ಮಾಡ್ಕೊಂಡು ಹೋಗ್ಬಿಡ್ತಾಳ ಅತ್ಲಾಗಿ. ಏನ್ ಮಾಡ್ತೀಯಪ್ಪ ಅತ್ಲಾಗಿ. ಅವ್ರ ಅತ್ತೆ ಜೊತೆ ಅವ್ರ ಅಕ್ಕನ ಜೊತೆ ಎಲ್ಲ ಇರೋದಕ್ಕೆ ಆ ಹುಡುಗಿಗೆ ಬಹಳ ಇಷ್ಟ. ಈ ನನ್ನ ಮಗ ಕೆಲ್ಸ 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 ಅನ್ಕೊಂಡು ಕರ್ಕೊಂಡು ಹೋಗೇ ಬಿಡ್ತಾನ ಅತ್ಲಾಗಿ. ಏನ್ ಮಾಡ್ತೀಯ? ನಾನು ಈ ಸಲ ಫೋನ್ ಮಾಡೇ ಹೇಳ್ಬಿಡ್ತೀನಿ. ಅವ್ರ ಅಮ್ಮನ ಕೈಲಿ ಫೋನ್ ಮಾಡ್ಬಿಟ್ಟು ಹೇಳಿಸ್ಬಿಡ್ತೀನಿ ಅತ್ಲಾಗಿ. ಬರೋದಿದ್ರೆ ಯುಗಾದಿ ಹಬ್ಬಕ್ಕೆ ಬಂದ್ರೆ 3-4 ದಿವಸ ಇದ್ದು ಉಳ್ಕೊಂಡು ಹೋಗೋದಿದ್ರೆ ಬರೋದಕ್ಕೆ ಹೇಳು ನೀ ಮಗನ್ಗೆ. ಇಲ್ಲ ಅಂದ್ರೆ ಬರ್ಬೇಡ ಅಂತ ಹೇಳ್ಬಿಡು ಅಂತಾರೆ, ಹೇಳಿಸ್ಬಿಡ್ತೀನಿ ಅತ್ಲಾಗಿ. ಅಲ್ಕಳ ಪಾಪ, ಈಗ ಬರ್ತಾರೆ ಅರ್ಧಕ್ಕೆ ಹೋಗ್ಬಿಡ್ತಾರೆ. ನಮ್ಗಿಲ್ಲೇ ಅವ್ರಿಗೆ ಬಿಟ್ಟು ಊಟ ಮಾಡಕ್ಕಾಗಲ್ಲ, ಹಬ್ಬ ಮಾಡಕ್ಕಾಗಲ್ಲ, ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ತೃಪ್ತಿ ಬರೋದ್ ಬರ್ತಾರೆ, ತೃಪ್ತಿಯಿಂದ ಹಬ್ಬ ಮಾಡ್ಕೊಂಡು ನೆಮ್ಮದಿಯಾಗಿ ಹೋದ್ರೆ ನಮ್ಗೂ ಒಂಥರ ಖುಷಿ ಅಲ್ವಲ್ಲ. ಏನ್ ಮಾಡ್ತೀಯ ಬಿಡೋ ಅಣ್ಣ ಅತ್ಲಾಗಿ, ಅವನ್ಗೂ ಕೆಲ್ಸಗಳು ಇರ್ತವೆ. ಸದ್ಯ ಹೆಂಗ ಚೆನ್ನಾಗಿ ದುಡ್ಕೊಂಡು ಹೆಂಗ ಚೆನ್ನಾಗಿದ್ದಾರಲ್ಲ ನಮ್ ಕಣ್ ಮುಂದೆ, ಅದೇ ಅಲ್ವೇನ ಸಾಕು ಅತ್ಲಾಗಿ. ನಮಗೂ ತೃಪ್ತಿ ಅಲ್ವಾ ಇವಾಗ. ಹೆಂಗೋ ಆರೋಗ್ಯ ಎಲ್ಲ ನೋಡ್ಕೊಂಡು ಹೆಂಗ ದುಡ್ಕೊಂಡು ಕಾರ್ಗಿರೆಲ್ಲ ತಗೊಂಡು ಹೆಂಗ ಅಲ್ಲೊಬ್ಬ ಇದ್ದಾನೆ, ಇಲ್ಲಿ ಇವನು ಹಿರಿಯವನು, ಇನ್ನೇನು ಇವನು ಟ್ಯಾಕ್ಟ್ರಿ ಗಿಕ್ಟ್ರಿ ಓಡಿಸ್ಕೊಂಡು ಇವನು ಉಕ್ಕೆ ಪಕ್ಕೆ ಎಲ್ಲ ಹೊಡ್ಕೊಂಡು ಚೆನ್ನಾಗಿದ್ದಾನೆ. ಇವನು ಎಲ್ಲ ಆರಾಮಾಗಿ ಇದೀವಿ, ಸುಮ್ಕಿರು. ನೆಮ್ಮದಿಯಾಗಿ ಹೆಂಗ ಮಕ್ಳುಗಳು ಹೆಂಗ ಖುಷಿಯಿಂದ ಇದಾರಲ್ಲ ಸದ್ಯ, ಅದಕ್ಕೆ ತೃಪ್ತಿ ಪಡೋದಲ್ಲಿ ನೀನು ಹಬ್ಬಕ್ಕೆ ಬರಲ್ಲ ಅಂತ ಬೇಜಾರು ಮಾಡ್ಕೊಂಡ್ರೆ ಆಗುತ್ತಾ? ಹಂಗಲ್ ಕಳ ಬೋರಣ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳೋ ಇಲ್ಲಿ. ಬೇಜಾರೇನ್ ಏನಕ್ ಏನಿಲ್ಲ. ಅಲ್ಲ ಕಳ್ಳ, ದುಡಿತಿರೋದೇನಕ್ಲ, ನೆಮ್ಮದಿಯಾಗಿರೋದಕ್ಕಲ್ವೆಲ್ಲ. ದುಡ್ದಿದ್ದೆಲ್ಲ ಬರೀ ಜೀವನ ಪೂರ್ತಿ ದುಡ್ಕೊಂಡು ಹೋದ್ರೆ ಆಗುತ್ತಾ? ದುಡಿಬೇಕು, ಅದ್ರ ತಕ್ಕಂತೆ ಖುಷಿಯಾಗಿರ್ಬೇಕು. ಎಲ್ಲಾರ ಜೊತೆನೂ ಹೊಂದಾಣಿಕೆ ಕೂಡಿ ಬಾಳ್ಕೊಂಡು ಹಬ್ಬಕ್ಕೂ ಜಾತ್ರೆಗೂ ಎಲ್ಲಾರ ಜೊತೆನೂ ಖುಷಿಯಾಗಿದ್ರೇನೆ ಅಲ್ವೆಲ್ಲ ಜೀವನ. ದುಡ್ದಿದ್ದೆಲ್ಲ ಏನ್ ಪ್ರಯೋಜನ ಮತ್ತೆ? ಏನು ಖುಷಿ ಇಲ್ಲ ಇಲ್ಲ ಅಂದ್ರೆ ಹೇಳಪ್ಪ ನೀನೆ. ಹೆಂಗ ಇರ್ಲಿ ಬಿಡು ಅತ್ಲಾಗಿ, ಹೋಗ್ಲಿ, ಬರ್ತಾ ಅನ್ಕೊಂಡು ಸುಮ್ಕಿರು. ಈ ಸಲ ಬಂದಾಗ ನಾನೇ ಹೇಳ್ತೀನಿ ಎಲ್ಲ. ಈ ಕಡೆ ಏನಾರ ಯಾವ್ದಾರ ಕೆಲ್ಸಗಳು ಇದ್ರೆ ಈ ಕಡೆನೆ ಬಂದ್ಬಿಡ್ರಪ್ಪ ಅತ್ಲಾಗಿ. ಅದಷ್ಟು ದೂರ ಯಾಕಿದ್ದೀರಾ ಅತ್ಲಾಗಿ? ಇಲ್ಲಿದ್ರೆ ಹೆಂಗ ಟೌನ್ ಗಿವ್ನಲ್ಲಿ ಇಲ್ಲೇ ತಿಪ್ಟೂರಲ್ಲೇ ಎಲ್ಲಾರ ನೋಡ್ಕೊಂಡು ಕೆಲಸ ಚೆನ್ನಾಗಿ ನೋಡ್ಕೊಂಡು ಮಾಡ್ಕೊಂಡು ಹೋಗ್ಲಾ ಪಾಪ. ಇಲ್ಲ ಹೆಂಗ ಇದ್ರೆ ಹತ್ರದಲ್ಲೇ ಇದ್ರೆ ದಿನಾಲೊಬ್ಬನು ಮನೆಯಿಂದಾನೇ ಓಡಾಡ್ಬೋದು ಆರಾಮಾಗಿ. ಆ ಹುಡುಗಿನೂ ಇಲ್ಲೇ ಇರ್ತಾಳೆ ನಿಮ್ಮ ಅಪ್ಪ ಅಮ್ಮನ ಹತ್ರ. ಹೆಂಗ ಕಷ್ಟ ಸುಖಕ್ಕೆ ಎಲ್ಲ ಆಗ್ತೀವಿ, ನೀವು ಆಗ್ತೀರಾ, ಚೆನ್ನಾಗಿರ್ಬೋದು. ಅಷ್ಟು ದೂರ ನೀವಿರ್ತೀರಾ, ಒಂದು ಹಬ್ಬಕ್ಕೆ ಬರೋಕ್ಕಾಗಲ್ಲ, ಒಂದು ಜಾತ್ರೆಗೆ ಬರೋಕ್ಕಾಗಲ್ಲ. ಸುಮ್ಕೆ ಓಡಾಡೋದು ಬರೋದು ಹೋಗೋದು ಹಿಂಸೆ ಆಗ್ತಿರುತ್ತೆ, ನಿನಗೂ ಹಿಂಸೆ ಆಗುತ್ತೆ, ಬೇಜಾರಾಗ್ತಿರುತ್ತೆ. ಇರ್ರಪ್ಪ ಇಲ್ಲೇ ನೋಡ್ಕೊಂಡು ಇಲ್ಲೇ ಯಾವ್ದಾರ ಕೆಲಸ ಇದ್ರೆ ಅಂತ ಹೇಳ್ತೀನಿ ಕಣ್, ಸುಮ್ಕಿರು. ನಾನು ಅವ್ನು ಯಾರ ಮಾತು ಕೇಳಲ್ಲ, ಸುಮ್ಕಿರೋ ಅತ್ಲಾಗಿ. ನಾನು ಅತ್ಲಾಗಿ 1 ವರ್ಷದಿಂದ ಅದೇ ಹೇಳ್ತೀನಿ, ಬಂದಂಗೆಲ್ಲ ಈ ಕಡೆ ಯಾವ್ದಾರ ಕೆಲ್ಸಗಳು ಇದ್ರೆ ನೋಡ್ಕೊಳ್ಳ ಪಾಪ. ಈ ಕಡೆನೆ ಚೆನ್ನಾಗಿ ಓದಿಯಲ್ಲ, ಇನ್ನೇನು ಯಾವ್ದಾರ ಕೆಲ್ಸಗಳು ಸಿಗ್ಬೋದು, ನೋಡ ಅಂತ ಬಡ್ಕೊಂತೀನಿ.
ಅವನು ಇಲ್ಲ ಕಣ್ ಸುಮ್ಕಿರಪ್ಪ ನೀನು ಗೊತ್ತಾಗಲ್ಲ. ಹ್ಞೂ ಅಲ್ಲೆಲ್ಲ ಕೆಲಸಗಳು ಇರ್ತವೆ, ನಾನು ಮಾಡ್ಕೊಳ್ತೀನಿ ಸುಮ್ಕಿರು. ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನಾನು ಬರುವಾಗ ಬರ್ತೀನಿ ಆರಾಮಾಗಿ, ನೀನು ಆರಾಮಾಗಿರಪ್ಪ, ನೀನು ಆರೋಗ್ಯ ಎಲ್ಲ ನೋಡ್ಕೊಂಡಂತ ನನಗೆ ಹೇಳ್ತಾನೆ ತಿರ್ಗಾ. ನಾನು ಅದು ಕತ್ಲಾಗಿ ಇನ್ನೇನಪ್ಪ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಅವ್ರಿಗೆ ಯಾವತ್ತು ಊರ್ ಬೇಕು, ಯಾವತ್ತು ಇಲ್ಲಿ ಇರಬೇಕು ಅಂತ ಅನ್ಸುತ್ತೋ ಅವತ್ತೇ ಬರಲಿ. ಸುಮ್ಮಗ್ ನಾವು ಹಿಂಸೆ ಮಾಡೋದು, ಅವ್ರೊಂಥರ ಬೇಜಾರು ಮಾಡ್ಕೊಳೋದು, ಅಲ್ಲಿ ಇಲ್ಲಿ ಬಂದಾಗೆಲ್ಲ ನಮ್ಮ ಅಪ್ಪ ಮಾತಿಗೂ ಬರ್ರಿ ಈ ಕಡೆನೆ ಬಂದು ಉಳ್ಕೊಂಬಿಡ್ರಿ ಅಂತ ಹೇಳ್ತಿರುತ್ತೆ ಅಂತ ಅವರು ಮನ್ಸಿಗೆ ಅನ್ಕೊಳೋದು, ಇವೆಲ್ಲ ಬೇಡ. ಅವ್ರಿಗೆ ಯಾವತ್ತು ಇಷ್ಟ ಆಗುತ್ತೋ ಅವತ್ತೇ ಬರ್ಲಿ ಕಣ್, ಸುಮ್ಕಿರು. ಇನ್ನೇನು ಮಾಡೋಣ? ಸರಿ ಕಣ ಅಣ್ಣ, ಆಯ್ತು. ಈಗ ನನಗೆ ಗೊತ್ತಾಗೋಯ್ತು. ನಾನು ಹೋಗ್ತೀನಿ. ಮಂತವ ಕೆಲ್ಸಗಳಿದಾವೆ ಒಂದ್ರಿಟ್ಟು. ತೋಟದ ಬೇರೆ ಹೋಗ್ಬೇಕು. ಊಟ ಗೀಟ ಮಾಡ್ಕೊಂಡು ಹಂಗೆ ತೋಟದ ಕಡೆ ಹೋಗಿ ಅಡ್ಡಾಡ್ಕೊಂಡ್ ಬರ್ತೀನಿ. ನೀನ್ ತೋಟದ ಕಡೆ ಹೋಗಿದ್ದೆ ಅನ್ನೋ ಬೆಳಿಗ್ಗೆ. ನೀನು ಎದ್ದಡ್ಕೆಲ್ಲ ಇನ್ನೇನು ಹೋಗಿ ಬರ್ತೀಯ ಕಣ್ ಹೇಳು. ನಾನಿವತ್ತು ಬೆಳಿಗ್ಗೆಯಿಂದ ನಾನು ಹೋಗಿಲ್ಲ, ಏನಿಲ್ಲ. ಅವ್ನು ಹುಡುಗ ಹೋಗಿದ್ದ, ಪಾಪ ದೊಡ್ಡವನು. ಅವ್ನು ಹೋಗಿ ತೋಟದ ಕಡೆ ಎಲ್ಲ ಹೋಗಿ ನೋಡ್ಕೊಂಡು ನೀರ್ಗೀರ್ ಬಿಟ್ಟು ಬರ್ತೀನಿ ಅಂತ ಹೋಗಿದ್ದ. ಅದಕ್ಕತ್ಲಾಗ ನಾನು ಏನು ತೋಟದ ಕಡೆ ಏನು ಹೋಗ್ಲಿಲ್ಲ. ನೀನು ಇನ್ನೇನು ಹೋಗಿ ಬಂದಿರ್ತೀಯ? ಸರಿ ಆಯ್ತು ಬಿಡು, ನಾನು ಹೋಗಿ ಬರ್ತೀನಿ. ನನಗೂ ತೋಟದ ಕಡೆ ಹೋಗ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ಬರ್ತೀಯ ಇಲ್ಲ? ಹೋಗಿ ಬರೋಣ ಇಬ್ರಾಳೋದನು, ಮಾತಾಡ್ಕೊಂಡು ಹೋಗಿ ಬರಂಬ. ಇನ್ನೇನು ಮಂತ ಕೂತ್ಕೊಂಡು ಇನ್ನೇನು ಮಾಡ್ತೀಯ? ಎಲ್ಲ ತಡಿಯಲ್ಲ, ಹೋಗನಂತೆ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀಯ? ನೀ ಮತ್ಗೆ ಏನ ಟೀನೋ ಏನೋ ಕಾಸ್ಕೊಂಡ್ ಬರ್ತೀನಿ, ಜ್ಯೂಸು ಏನೋ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಿದ್ರು. ತಡಿ, ಜ್ಯೂಸ್ ಗೀಸ್ ಏನಾರ ಕುಡ್ಕೊಂಡು ಹೋಗುವಂತೆ. ಬರೋದು ಬಂದಿದ್ಯಾ, ಈಟೊತ್ತವರೆಗೂ ಕುಂತೀಯ. ಇವಾಗ ತಗೊಂಬರೋ ಟೈಮಲ್ಲಿ ಏನಾರ ಜ್ಯೂಸ್ ಗೀಸ್ ಕುಡ್ಕೊಂಡು ಹೋಗುವಂತೆ ಸುಮ್ಕಿರು. ಅದ್ಯಾಕೆ ಅರ್ಜೆಂಟ್ ಮಾಡ್ತಿರ್ತೀಯ? ಅಲ್ಲ ಕಳ್ಳ, ಮಂತವ್ ಬಂದ್ಬಿಟ್ರೆ ಅದು ಯಾಕ್ಲ ಹೋಗ್ತೀನಿ ಅಂತ ಹೇಳ್ತಿರ್ತೀಯ? ಅಲ್ಲ ಕಳ್ಳ ಪಾಪ, ನಿಮ್ಮಂತವ್ ಬಂದಾಗ ನಾನು ಕುತ್ಕೊಳಲ್ವಲ್ಲ, ನೀನ್ ಹೇಳೋವರೆಗೂ ಕುತ್ಕೊಂಡ್ತೀನಲ್ಲ ನಾನು. ಅದು ಯಾಕೆ ಅರ್ಜೆಂಟ್ ಮಾಡ್ತೀಯ ಏನಪ್ಪ ಅತ್ಲಾಗಿ? ಹಂಗೇನಿಲ್ಲ, ಸುಮ್ಕಿರು. ನೀನು ಅದು ಯಾಕೆ ಹಿಂಗೆ ಬೇಜಾರು ಮಾಡ್ಕೊಳ್ತೀಯ? ಏನು ಮಾಡ್ತೀಯ ಇವಾಗ? ನಾನು ಹೋಗ್ಬೇಕಲ್ಲ ಅಣ್ಣ. ಬೆಳಿಗ್ಗೆ ತೋಟದ ಹತ್ರ ಹೋಗಿಲ್ಲ. ಪಾಪ ಅವ್ನು ಹಿರಿಯವನು ಬೇಜಾರು ಮಾಡ್ಕೊಂಡ್ರೆ. ನೋಡು ನಮ್ಮಪ್ಪ, ನಾನು ಇಷ್ಟೊಂದೆಲ್ಲ ಕೆಲಸ ಮಾಡ್ತಿರ್ತೀನಿ. ಕೆಲಸ ಮಾಡೋದು ಇನ್ನೇನು ಕೆಲಸ ಏನು ಮಾಡಲ್ಲ ನಾನು ತೋಟದಲ್ಲಿ. ಹೋದ್ರು ಸುಮ್ಕೆ ಅಡ್ಡಾಡ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ಒಂದ್ರಿಟ್ಟು ಆ ಸ್ವಾಗೆ ಪಾಗೆ ಗರಿಗಳು ಅವು ಇವು ಉದ್ರಿರ್ತಾವ ನೋಡು, ಅವನ್ನ ಆಯ್ಕೊಂಬಂದು ಒಂದ್ ಕಡೆ ಬದಿ ಮೇಲೆ ಹಾಕ್ತೀನಿ ಒಂದ್ ಕಡೆ ಅಷ್ಟೇ. ಅದು ಬಿಟ್ರೆ ಇನ್ನೇನು ಕೆಲಸ ಏನು ಮಾಡಲ್ಲ. ಆದ್ರೂ ಅವರಿಗೆ ಕೆಲಸ ಮಾಡಕ್ ಬಿಟ್ರು ನಮಗೂ ಒಂದ್ರಪ್ಪ ಸಮಾಧಾನ ಆಗಲ್ಲ. ನಾವು ಹೋಗಿ ನೋಡ್ಬೇಕಲ್ವಾ? ಇಲ್ಲಾಂದ್ರೆ ಅವನ ಮನ್ಸಿಗೆ ಎಲ್ಲಿ ಏನು ತಿಳ್ಕೊಳ್ತಾನೋ. ನೋಡು, ನಮ್ಮ ಅಪ್ಪ ಬಂದು ತೋಟದ ಕಡೆ ನೋಡಲ್ಲ, ಏನಿಲ್ಲ, ಬರೀ ನಾವೇ ಮಾಡಬೇಕು, ನಮ್ಮ ಅಪ್ಪ ತಲೆನೇ ಕೆಡಿಸ್ಕೊಳಲ್ಲ ಅಂತ ಎಲ್ಲಿ ಏನು ತಿಳ್ಕೊಳ್ತಾರೋ ಅಂತ ಮನ್ಸಲ್ಲಿ ಒಂಥರ ಕಾಡ್ತಿರುತ್ತೆ. ಅದಕ್ಕತ್ಲಾಗಿ ನಮಗೆ ವಯಸ್ಸಿನ ಶಕ್ತಿ ಇರೋವರೆಗೂ, ಆರೋಗ್ಯ ಚೆನ್ನಾಗಿರೋವರೆಗೂ ಆದಷ್ಟು ಕೆಲಸ ಮಾಡಿಬಿಡೋಣ, ಅಲ್ವೇನ ಅಣ್ಣ? ಹೋಗನಂತೆ, ತಡಿಲ ಪಾಪ. ಅದ್ ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತೀಯಾ? ಹೋಗನಂತೆ ಕಡೆ ಸುಮ್ಕಿರು. ಅದಿರ್ಲಿ, ನಿನ್ಗೂ ಯಾಕ ಹುಷಾರಿರಲ್ವಂತ 2-3 ದಿವಸದಿಂದ? ಯಾಕಪ್ಪ, ಏನಾಗಿತ್ತು? ಏನ್ ಜ್ವರ ಏನೋ? ಹೋಗೋಣ ಅಣ್ಣ, ಯಾಕ ಒಂದ್ 2-3 ದಿವಸದಿಂದ ಸಿಕ್ಕಾಬಟ್ಟೆ ಸುಸ್ತು ಸೋಲು ಜ್ವರ ಬಂದ್ಬಿಟ್ಟು ಬೇಡಪ್ಪ ಅತ್ಲಾಗಿ. ನಾನು ಫಸ್ಟ್ನೇ ದಿವಸ ಬಂತು, ಮೊದಲನೇ ದಿವಸ ಜ್ವರ ಅಷ್ಟೇನು ನಿಲ್ವಲ್ಲ. ಸಾಮಾನ್ಯಕ್ಕೆ ಇನ್ನೇನೋ ಬಿಸಿಲು ಜಾಸ್ತಿ, ಬೇರೆ ಬಿಸಿಲಲ್ಲಿ ತಿರ್ಗಾಡ್ಬಿಟ್ಟೆ, ಅದಕ್ಕೆ ಹಿಂಗೆ ಆಗ್ತಿರ್ಬೇಕು ಅಂದ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದೆ. ಮಾರನೇ ದಿವಸ ಸಿಕ್ಕಾಬಟ್ಟೆ ಸುಸ್ತಾಗಂಗಾಯ್ತು, ಎದಳಕ್ಕೆ ಆಗ್ಲಿಲ್ಲ. ಆಮೇಕಿಂದ ಹೋಗಿ ಆಸ್ಪತ್ರೆಲೆಲ್ಲ ತೋರಿಸಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಹೋಗಿ ತೋರಿಸ್ಕೊಂಡು ಬಂದೆ, ಮಾತ್ರೆ ಎಲ್ಲ ಕೊಟ್ರು, ಇಂಜೆಕ್ಷನ್ ಕೊಟ್ರು, ಆರಾಮಾಗಿದ್ದೀನಿ, ಏನು ತೊಂದರೆ ಏನಿಲ್ಲ. ಅಲ್ಲೇ 3-4 ದಿವಸದ ಮೇಲಾಯ್ತು. ಇವಾಗ ಆ ಹುಡುಗರು ಜಾಸ್ತಿ ಓಡಾಡ್ಬೇಡ ಕಣಪ್ಪ ಅಂತ ಬೇರೆ ಹೇಳಿದ್ದಾರೆ. ಆದ್ರೂ ನನಗೆ ಮನ್ಸು ತಡಿತಿಲ್ಲ. ತೋಡ್ತಾ ಹೋಗ್ಲಿಲ್ಲ ಅಂದ್ರೆ ಮನ್ಸು ಎಲ್ಲಿಂದ ತಡೆಯುತ್ತೇಳು? ಅಲ್ಲ ಕಳ್ಳ, ಜ್ವರ ಬಂದು ಹುಷಾರಿಲ್ಲ ಅಂತ ಹೇಳ್ತಿದ್ಯಾ, ತಿರ್ಗಾ ತೋಡುತ್ತಾವ ಅಲ್ಲಿ ಇಲ್ಲಿ ಹೋಗ್ತೀನಿ ಅಂತ ಹೇಳ್ತೀಯಲ್ಲ ಪಾಪ ನೀನು. ಹಿಂಗಾದ್ರೆ ಸರಿ ಆಯ್ತು ಕೊಡು. ಆರೋಗ್ಯದ ಕಡೆ ಗಮನ ಕೊಡು, ಆರೋಗ್ಯ ನೋಡ್ಕೊಳು. ಅಮ್ಮಣ್ಣಿ ಗೀತಮ್ಮನನ್ನು ಬೈದ್ಬಿಟ್ಟು ಬಂದು ನನಗೆ ಬೈದ್ ಹೋದ್ಲು. ಜಾಸ್ತಿ ಅಲ್ಲಿ ಇಲ್ಲಿ ಓಡಾಡ್ಬೇಡ ಕಣಪ್ಪ, ಆರೋಗ್ಯದ ಕಡೆ ಗಮನ ಕೊಟ್ಟು ಚೆನ್ನಾಗಿರಪ್ಪ. ಊಟ ಟೈಮ್ ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡ್ಕೊಂಡಂತ ಹೇಳೋದ್ಲು. ನೀನು ತಿರ್ಗಾ ನೀನು ನನ್ನಂಗೇನೋ ಆಗ್ಬಿಟ್ರೆ ಕಾಯಿಲೆ ಬಂದ್ಬಿಡುತ್ತೆ ಕಣವು ಪಾಪ. ಜ್ವರ ಗಿರ ಬಂದ್ಬಿಡುತ್ತೆ. ನನ್ನ ಮಾತು ಕೇಳು. ಟೈಮ್ ಸರಿಯಾಗಿ ಆರೋಗ್ಯ ಎಲ್ಲ ನೋಡ್ಕೊಂಡು ಚೆನ್ನಾಗಿರತ್ ಕಲಿ. ಇದೇನಪ್ಪ? ಓ ಚಿಕ್ಕಪ್ಪ, ಇದೇನು ಇಲ್ಲಿ ಬಂದ್ಬಿಟ್ಟಿದ್ದೀರಾ? ನಾನು ಅಲ್ಲಿ ಮಂತಾವ ನೋಡ್ತಿದ್ದೀನಿ. ಏನ್ ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀರಲ್ಲ ಇಬ್ರು? ಏನ್ ಸಮಾಚಾರ ಇವತ್ತು? ಎಲ್ಲೋ ತೋಟದ ಕಡೆ ಹೊಲದ ಕಡೆ ಎಲ್ಲೂ ಹೋಗ್ಲಿಲ್ಲ ಅನ್ನು? ಇಲ್ಲ ಕಣ್, ಬಾರ್ಲ ಪಾಪ. ಇಲ್ಲೇ ಬಾಳೆಗೊನೆ ತಗೊಂಬಂದಿದ್ದೆ ಮಂತವ. ಹಂಗೆ ನಿಮ್ಮ ಅಪ್ಪಯ್ಯ ಇಲ್ಲೇ ಕೂರಿಸ್ಕೊಂಡ್ಬಿಡ್ತು ಕಣ ಪಾತ್ಲಾಗಿ. ಕುತ್ಕೊಳ್ಳ ಪಾಪ, ಭಾಳ ದಿವಸ ಆಯ್ತು ಮಾತಾಡಿ, ಕುತ್ಕೊಳ್ಳ, ಇಲ್ಲ ತಂಪಾಗೈತೆ ನೆಳ ಕುತ್ಕೊಳ್ಳ ಬಾರ ಅಂತ ಕೂರಿಸ್ಕೊಂಡ್ಬಿಡ್ತು. ಅದಕ್ಕೆ ಇಬ್ರು ಮಾತಾಡ್ಕೊಂಡು ಕುಂತಿದ್ದು, ಬಲು ದಿವಸ ಆಗೋಯ್ತು ಇಬ್ರು ಮಾತಾಡಿ. ಇನ್ನೇನು ಸಮಾಚಾರ? ಏನಿವತ್ತು ಬಾಡಿಗೆ ಎಲ್ಲೂ ಇಲ್ಲ ಅನ್ನು ಉಕ್ಕೆ ಪಕ್ಕೆ ಹೊಡಿಯಕ್ಕೆ? ಇಲ್ಲ ಕಣ್ ಚಿಕ್ಕಪ್ಪ, ಹೋಗಿದ್ದೆ, ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದೆ. ಜಾಸ್ತಿ ಏನಿರಲ್ಲ ಏನಿಲ್ಲ, ಮುಗಿಸ್ಕೊಂಡು ಬಂದೆ ಅತ್ಲಾಗಿ. ಇನ್ನು ತಿರ್ಗಾ ಯಾರು ಹೇಳಿದಾರೆ ಪಕ್ಕದೂರವರು, ಸಾಯಂಕಾಲ ಹೋಗ್ಬೇಕು, ಅವ್ರದ್ದು ತೋಟ ಐತೆ, ತೋಟಕ್ಕೆ ಉಕ್ಕಿ ಹೊಡಿಬೇಕಿತ್ತು.
ಸಾಯಂಕಾಲ ಹೋಗಿ ಮುಗಿಸ್ಕೊಂಬಂದ್ರೆ ಆಗುತ್ತಂತ ಅತ್ಲಾಗಿ ಬಂದೆ. ಬಿಸಿಲು ಬೇರೆ ಜಾಸ್ತಿ ಇತ್ತಲ್ಲ, ಸುಸ್ತಾಗಂಗೆ ಆಗ್ತಿತ್ತು. ಬೆಳಿಗ್ಗೆ ಬೇರೆ ಎದ್ದಡಿಕೆಲ್ಲ ದಿನ ಹೋದೆ. ಒಂದು ಈಟೆ ಇಟ್ಟು ತಿಂಡಿ ಮಾಡಿದ್ದೆ ಅಷ್ಟೇ. ಅಲ್ಲಿ ಇಡ್ಲಿ ತಗೊಂಬಂದು ಕೊಟ್ಟಿದ್ರು, ಇಡ್ಲಿ ತಿನ್ಕೊಂಡು ಉಕ್ಕೆ ಎಲ್ಲ ಒಡೆದು ಈ ಕಡೆ ಬಂದೆ ಅತ್ಲಾಗಿ. ಇನ್ನೇನು ಮಾಡೋಣ? ಹ್ಞೂ ಸರಿ ಸರಿ ಆಯಿತು. ಅದೇನು ಮಾತಾಡ್ಕೊಳ್ರಿ, ನಾನು ಹೋಗ್ತೀನಿ. ಇನ್ನೇನು ಮಾತಾಡ್ತಿರಲ್ಲ ಕಣ, ಅದೇ ಕಷ್ಟ ಸುಖಗಳು ಮಾತಾಡ್ತಿದ್ದು. ಯುಗಾದಿ ಹಬ್ಬಕ್ಕೆ ಏನೇನು ಮಾಡುದು ಏನು ಎತ್ತ ಎಲ್ಲ ಮಾತಾಡ್ಕೊಂಡು ಕುಂತಿದ್ದು ಕಣಪ್ಪ. ಮತ್ತಿನ್ನೆಲ್ಲ ಪಾಪ ಸಮಾಚಾರ? ಒಂದ್ ಕೆಲಸ ಮಾಡು ಪಾಪ, ಹಂಗೆ ನಿಮ್ಮ ಅಮ್ಮಯ್ಯ ಏನ್ ಮಾಡ್ತೈತ್ ಕೇಳು. ನಿಮ್ ಚಿಕ್ಕಪ್ಪ ಮಂತ ಹೋಗ್ಬೇಕು ಹೋಗ್ಬೇಕು ಅಂತ ಅರ್ಜೆಂಟ್ ಮಾಡ್ತಿದ್ದಾನೆ. ಒಂದ್ ರೇಟು ಏನೋ ಜ್ಯೂಸು ಟೀನೋ ಏನೋ ಕಾಸ್ಕೊಂಡ್ ಬರ್ತೀನಂತ ನಿಮ್ಮ ಅಮ್ಮ ಹೇಳ್ತಿತ್ತು. ಬೇಗ ತಗೊಂಬರಕ್ ಹೇಳಪ್ಪ ಒಂದ್ ರೇಟು. ಓ ಸರಿ ಕಣ, ಆಯ್ತು ತಡಿಯಪ್ಪ. ನಾನು ಬಂದಿದ್ದು ಮಂತವೇನು ಹೋಗ್ಲಿಲ್ಲ. ನಾನು ಸೀದಾ ಟ್ಯಾಕ್ಟ್ರಿ ಇಲ್ಲೇ ಪಕ್ಕದಲ್ಲಿ ಶೆಡ್ಡಲ್ಲಿ ನಿಲ್ಲಿಸ್ಬಿಟ್ಟು ನಾನು ಈ ಕಡೆನೇ ಬಂದೆ. ನೀವಿಬ್ರು ಕೂತ್ಕೊಂಡಿದ್ರಲ್ಲಿ ಏನು ನಮ್ಮ ಚಿಕ್ಕಪ್ಪನು ನಮ್ಮ ಅಪ್ಪ ಏನು ಇವತ್ತು ಅಪರೂಪಕ್ಕೆ ಹಿಂಗೆ ಕೂತ್ಕೊಂಡು ಮಾತಾಡ್ತಿದ್ರಲ್ಲ, ಏನು ಸಮಾಚಾರ ಅಂದ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸರಿ ಸರಿ ಆಯ್ತು, ಬರ್ತೀನಿ ಕಣ್ ತಡ್ರಿ ಒಂದು ನಿಮಿಷ. ಪಾಪನು ಬಂದಾನೆ. ಪಾಪ ಯಾವಾಗ್ಲೂ ಬಂದೆ ನೀನು? ಅಯ್ಯೋ ಅಯ್ಯೋ ನೀನು ಬಂದಿದ್ದೆ ಗೊತ್ತಿಲ್ಲ ಕಣ್ ನೋಡಪ್ಪ ನಮ್ಗೆ. ಅದೆಲ್ಲ ಬಂದಿರಲ್ಲ ಪಾಪ ನೀನು. ನಾನು ಇವಾಗಿನ್ನೂ ಬಂದೆ ಕಣಮ್ಮ. ಬಂದು ಶೆಡ್ಡಲ್ಲಿ ಟ್ಯಾಕ್ಟ್ರಿ ನಿಲ್ಲಿಸ್ಬಿಟ್ಟು ಈ ಕಡೆ ಅಪ್ಪನೂ ಚಿಕ್ಕಪ್ಪ ಮಾತಾಡ್ತಿದ್ರಲ್ಲ, ಏನು ಮಾತಾಡ್ತಿದ್ರಂತ ನೋಡೋಣ ಅಂತ ಬಂದೆ ಕಣಮ್ಮ. ಇದೇನಮ್ಮ ಒಳ್ಳೆ ಟೈಮಿಗೆ ಕಲ್ಲಂಗಡಿ ಹಣ್ಣು ಕುಯ್ಕೊಂಬಂದಿದ್ಯಾ? ತಗೊಂಬಾರಮ್ಮ ಇಲ್ಲಿ. ವಾ ಒಳ್ಳೆ ಬಿಸಿಲಲ್ಲಿ ಬಂದಿದ್ದಕ್ಕೂ ಅದಕ್ಕೂ ಚೆನ್ನಾಗಿರುತ್ತೆ. ಮುಖಂಡ ಪಾಪ ಅದಕ್ಕೆ ಅತ್ಲಾಗಿ ತಗೊಂಬಂದೆ. ಅತ್ಲಾಗಿ ನಿಮ್ಮ ಅಪ್ಪನು ಚಿಕ್ಕಪ್ಪನು ಇಲ್ಲೇ ಮಾತಾಡ್ಕೊಂಡ್ ಕುಂತಿದ್ರಲ್ಲ. ಮೊನ್ನೆ ನಿಮ್ಮ ಅಪ್ಪ ಸಂತೆಗೆ ಹೋದಾಗ ಸಂತೆಯಲ್ಲಿ ಒಂದ ದೊಡ್ಡದಾಗಿರೋದ್ ಕಲ್ಲಂಗಡಿ ಹಣ್ಣು ತಗೊಂಬಂದಿತ್ತು. ಇನ್ನೇನು ಆ ಹುಡುಗಿ ಜ್ಯೂಸ್ ಏನಾರ ಮಾಡನೇನಮ್ಮ ಮಾಡನತ್ತೆ ಅಂತ ಕೇಳಿದ್ಲು. ನಾನು ಇನ್ನೇನು ಬೇಡ ಕಣ್ ತಗೊಂಬಾರಮ್ಮ ಇಲ್ಲಿ ಒಂದ್ ಸ್ವಲ್ಪ ಟೀಗಿ ಕಾಸ್ಕೊಂಬ, ಅಷ್ಟರಲ್ಲಿ ಕಲ್ಲಂಗಡಿ ಹಣ್ಣು ಕುಯ್ಕೊಂಡು ಹೋಗಿ ಕೊಡ್ತೀನಿ ಅಂತ ಹೇಳಿ ತಗೊಂಬಂದೆ. ಮುಖಣೆ ನಾನು ಮರ್ತೇ ಬಿಟ್ಟಿದ್ದೆ ನೋಡಿ, ಕಲ್ಲಂಗಡಿ ಹಣ್ಣು ತಗೊಂಬಂದಿದ್ದು. ತಗೊಂಬ ಇಲ್ಲಿ ತೀರ್ನಾನ. ತಗೊಳ್ಳ ಪಾಪ ನೀನೊಂದು, ಬರೋಣ ತಗ ನೀನೊಂದು ತಗ ಪಾಪ, ನೀನು ತಗೊಳ್ಳ ಕಲ್ಲಂಗಡಿ ಹಣ್ಣು ತಿನ್ನ. ಅದಕ್ಕೆ ಕಲ್ಲಂಗಡಿ ಹಣ್ಣು ಮಾತ್ರ ಭಾಳ ಚೆನ್ನಾಗೈತೆ. ಅಲ್ಕಣ ಅಣ್ಣ, ನಿನ್ನೆ ನಾನು ಸಂತೆಗೆ ಹೋಗಿದ್ದೆ, ಅದು ಎಲ್ಲಿ ತಗೊಂಬಂದು ಏನಪ್ಪ ನೀನು ಒಳ್ಳೆ ಚೆನ್ನಾಗಿರೋ ಕಲ್ಲಂಗಡಿ ಹಣ್ಣು ನನಗೆ ಏನು ಕಾಣಿಸ್ಲಿಲ್ಲಪ್ಪ. ಒಳ್ಳೆ ಚೆನ್ನಾಗಿರೋ ಕಲ್ಲಂಗಡಿ ಹಣ್ಣು ತಗೊಂಬಂದಿದ್ಯಾ, ಭಾಳ ಚೆನ್ನಾಗೈತೆ. ಒಳ್ಳೆ ಈ ಸೆಕೆಗೂ ಅದಕ್ಕೂ ಬಾಯರ್ಸೆ ಬೇರೆ ಆಗಂಗೆ ಆಗ್ತಿತ್ತು ಒಂಥರ. ಅದಕ್ಕೂ ಒಳ್ಳೆ ಕಲ್ಲಂಗಡಿ ಹಣ್ಣು ತಿಂದರೆ ಚೆನ್ನಾಗಿರುತ್ತೆ. ಸರಿ ಆಯ್ತು ನಡಿ, ಇನ್ನೇನು ಕಲ್ಲಂಗಡಿ ಹಣ್ಣು ತಿನ್ಕೊಂಡು ಹೋಗ್ಬಿಡೋಣ ತೋಟದ ಕಡೆ ಅತ್ಲಾಗಿ. ತಡಿಯಲ್ಲ ಪಾಪ, ಅದು ಯಾಕೆ ಹಿಂಗ್ ಅರ್ಜೆಂಟ್ ಮಾಡ್ತೀಯ? ಬರೋದು ಬಂದಿದ್ಯಾ ಒಂದ್ ರೇಟು ಕೂತ್ಕೊಳ್ರಿ ಸುಮ್ಮಕ್ಕೆ. ಇನ್ನು ಕಲ್ಲಂಗಡಿ ಹಣ್ಣು ತಿಂದೇ ಇಲ್ಲ, ಅಲ್ಲೇ ಹೋಗೋಣ ಅಂತ ಹೇಳ್ತಿದಾರೆ. ಅಡಿಗೆ ಮಾಡ್ತಿದೀವಿ, ಏನಾರ ಊಟ ಮಾಡ್ಕೊಂಡು ಹೋಗ್ರಂತೆ. ಸುಮ್ಕಿರಿ, ಅಂತ ಅರ್ಜೆಂಟ್ ಏನಿಲ್ಲ. ತೋಟದ ಕಡೆ ಆ ಹುಡುಗರು ಹೋಗಲ್ವಾ, ಹೋಗಿ ಎಲ್ಲ ತೋಟದ ಕಡೆ ಎಲ್ಲ ನೋಡ್ಕೊಂಡ್ ಬರ್ತಾರೆ. ಆದ್ರೂ ಅದೇನ್ ಅರ್ಜೆಂಟ್ ಮಾಡ್ತಿರೋ ಏನಪ್ಪ ಅತ್ಲಾಗಿ? ಬಿಸ್ಲಲ್ಲಿ ಏನಕ್ಕೆ ಹೋಗ್ತೀರಾ? ಸಾಯಂಕಾಲದ ಕಡೆಯಿಂದ ಒಂದ್ 4-5 ಗಂಟೆ ಕಡೆಯಿಂದ ಹೋಗಿ ಅಡ್ಡಾಡ್ಕೊಂಡ್ ಬರ್ರಂತೆ. ಸುಮ್ಕಿರಿ. ಉಕಣಪ್ಪ, ಈ ಅಪ್ಪನೂ ಹಂಗೆ ಆಡುತ್ತೆ, ಈ ಚಿಕ್ಕಪ್ಪನೂ ಹಂಗೆ ಆಡುತ್ತಪ್ಪ ಅತ್ಲಾಗಿ. ಮಾತೆತ್ತಿರ ತೋಟ ಹೊಲ ಅಂತಿರ್ತೀರ ಅತ್ಲಾಗಿ. ಸಮಾಧಾನದಿಂದ ಇರಕ್ಕಾಗಲ್ವಾ ನಿಮ್ಗೆ? ಏನಿದ್ರು ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ರು ನೀವು ಮಾತೆ ಕೇಳಲ್ಲ ಅತ್ಲಾಗಿ. ಮುಖಂಡ ಬೋರಣ ತಡಿಲ್ಲ, ಹೋಗನಂತೆ. ಸುಮ್ಕಿರು, ಅಂತ ಅರ್ಜೆಂಟ್ ಏನಿಲ್ಲ ಇವಾಗ ತೋಟದ ಹತ್ರ. ಸುಮ್ಕಿರು. ಏನು ಇನ್ನೇ ನೀರ್ಗೀರೆಲ್ಲ ಬಿಟ್ಟು ಬಂದಿದ್ದಾರೆ ಹುಡುಗರು. ಸುಮ್ನೆ ಹೋದ್ರು ನಾವು ಅಲ್ಲಿ ಕೂತ್ಕೋಬೇಕು ಅಷ್ಟೇ, ತೋಟದ ಕಡೆ ಹೋಗಿ ಅಡ್ಡಾಡ್ಕೊಂಡು. ಈ ಬಿಸ್ತಲ್ ಹೋದ್ರೆ ಸರಿ ಆಗಲ್ಲ. ಸುಮ್ಕಿರು, ಸಾಯಂಕಾಲದ ಕಡೆಯಿಂದ ಹೋಗನಂತೆ ಕಣ್. ಸುಮ್ಕಿರು. ಅಂತ ಅರ್ಜೆಂಟ್ ಏನಿಲ್ಲ. ಸರಿ ಕಣ, ಆಯ್ತು ಬಿಡೋಣ. ಇನ್ನೇನು ಮಾಡೋಣ ಅತ್ಲಾಗಿ. ಅಲ್ಲಿ ಮಂತ ಹೋದ್ರು ಹಂಗೆ ಹೇಳ್ತಾರೆ, ನೀನು ಹಿಂಗೆ ಹೇಳ್ತಿದ್ದೀರಾ ಅತ್ಲಾಗಿ. ಸಾಯಂಕಾಲದ ಕಡೆ ನಾನೇ ಹೋಗಿ ಬಂದ್ರೆ ಆಗುತ್ತೆ ಕಣ್, ಹೇಳು.